ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ವಿಶೇಷವಾದಂತಹ ದಿನ ಅಲ್ವಾ? ಸೊ ವಿಶೇಷವಾದಂತಹ ದಿನದಲ್ಲಿ ನಾವೆಲ್ಲ ಶಾಲೆಯಲ್ಲಿ ಇದೀವಿ. ಯಾಕಂತ ಹೇಳಿದ್ರೆ ಇವತ್ತು ದಿನಾಂಕ ಏನು? 1/1/2026 ಅಂತ ಹೇಳಿದ್ರೆ ಹೊಸ ವರ್ಷ. ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಿಮ್ಗೆ ಈ ಹೊಸ ವರ್ಷ ಹೊಸದೆಲ್ಲವನ್ನ ತಂದ್ಕೊಡ್ಲಿ ಅಂತ ನಾವು ಕೂಡ ನಮ್ಮ ವಿದ್ಯಾಶಕ್ತಿಯ ಪರವಾಗಿ ಕೇಳ್ಕೊಂತಾ ಇದೀವಿ. ನಿನ್ನೆ ಏನಿದೆ, ನಿನ್ನೆ ಅಂತ ಹೇಳಿದ್ರೆ ಡಿಸೆಂಬರ್ 31 ಅಂತ ಅರ್ಥ ಅಲ್ಲ. ಕಳೆದಂತಹ ದಿನಗಳು, ಹಿಂದೆ ನಾವು ಕಳೆದಂತಹ ದಿನಗಳು, ಪಾಸ್ಟ್ ಅಂತೀವಲ್ಲ ಅದು. ನಿನ್ನೆಯಿಂದ ಸಾಕಷ್ಟನ್ನ ನಾವು ಕಲಿತಾ ಹೋಗೋಣ. ಈ ದಿನ ಬದುಕೋಣ, ನಾಳೆಗೆ ಭರವಸೆ ಇಡೋಣ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಅದರಿಂದ ನಿನ್ನೆಗಳಿಂದ ಕಲಿಯುವಂಥದ್ದು, ನಾವು ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂತ ಹೇಳ್ತಾರಲ್ಲ, ನಮ್ಮ ಅನುಭವಗಳಿಂದ, ತಪ್ಪುಗಳಿಂದ ಕಲಿಯುವಂತಹದ್ದು ಬೇಕಾದಷ್ಟು ಪಾಠಗಳಿರುತ್ತೆ. ಅದೇ ರೀತಿ ನಾಳೆಯ ಬಗ್ಗೆ ಕನಸನ್ನ ಕಾಣೋಣ, ನಾಳೆಯ ಬಗ್ಗೆ ದುಡಿಮೆಯನ್ನ ಮಾಡೋಣ, ನಾಳೆಯನ್ನ ಬಹಳಷ್ಟು ಚಂದವಾಗಿ ಇಟ್ಕೊಳಕ್ಕೆ ಪ್ರಯತ್ನ ಪಡೋಣ. ಈ ದಿನ, ಈ ದಿನವನ್ನ ನಾವೇನಂತೀವಿ ಇಂಗ್ಲಿಷ್ ನಲ್ಲಿ? ಪ್ರೆಸೆಂಟ್ ಅಂತ ಕರಿತೀವಿ. ಪ್ರೆಸೆಂಟ್ ಅಂದ್ರೆ ಗಿಫ್ಟ್ ಸಹ ಆಯ್ತು ಅಲ್ವಾ? ಸೊ ನಮ್ಗೆ ಸಿಕ್ಕಿರುವಂತಹ 24 ಗಂಟೆ ಬಹಳ ಮೌಲ್ಯಯುತವಾದದ್ದು. ಅದನ್ನ ಒಂದು ನಿಮಿಷನೂ ಕೂಡ ವೇಸ್ಟ್ ಮಾಡದೆ ನಾವು ನಮ್ಮ ಬೆಳವಣಿಗೆಗೆ ಪ್ರತಿದಿನನೂ ಶ್ರಮಿಸ್ತಾ ಹೋಗೋಣ. ಸೊ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ಗೆ ನಾನು ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ. ಸೊ ನಾವಿದ್ವಿ ನಿಸರ್ಗದ ಸಂಪತ್ತು ಈ ಒಂದು ಪಾಠದ ಬಗ್ಗೆ ಡಿಸ್ಕಸ್ ಮಾಡ್ತಾ. ನಿಸರ್ಗದ ಸಂಪತ್ತು. ಹೋದ್ ಕ್ಲಾಸ್ ನಲ್ಲಿ ನಾವು ಏನ್ ಡಿಸ್ಕಷನ್ ಮಾಡಿದ್ವಿ ಈ ಒಂದು ಪಾಠದ ಬಗ್ಗೆ, ಎಲ್ಲಿವರೆಗೂ ನಾವು ತಲುಪಿದ್ವಿ? ಸೊ ಹಾಗೆ ನಾನು ನಿಮ್ಗೆ ವನ ಮಹೋತ್ಸವ ನೆನ್ಪಿದ್ಯಾ? ಹೋದ್ ಕ್ಲಾಸ್ ನಲ್ಲಿ ವನ ಮಹೋತ್ಸವದ ಬಗ್ಗೆ ತಿಳ್ಕೊ ಬನ್ನಿ ಅಂತ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದೆ ನಿಮ್ಗೆ, ಹೋಮ್ವರ್ಕ್ ಕೊಟ್ಟಿದ್ದೆ. ಸೊ ಏನ್ ತಿಳ್ಕೊಂಡ್ ಬಂದಿದ್ದೀರಾ? ಏನ್ ಗೊತ್ತಿದೆ ವನ ಮಹೋತ್ಸವದ ಬಗ್ಗೆ ನಿಮ್ಮೆಲ್ಲಾರ್ಗೂ? ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣವಂತೆ. ಆದ್ರೆ ಅದಕ್ಕಿಂತ ಮುಂಚೆ ಡಿಕ್ಟೇಷನ್ ವರ್ಡ್ಸ್ ನ ಕೊಡ್ತೀನಿ. ಎಲ್ಲಾರು ನಿಮ್ಮ ನಿಮ್ಮ ನೋಟ್ಬುಕ್ ಅನ್ನ ಓಪನ್ ಮಾಡಿ. ಪ್ಲೀಸ್ ಓಪನ್ ಯುವರ್ ನೋಟ್ಬುಕ್ಸ್. ಡಿಕ್ಟೇಷನ್ ವರ್ಡ್ಸ್ ನ ನೋಡ್ಕೊಳ್ಳೋಣ. ಎಷ್ಟಿರುತ್ತೆ ಪದಗಳು? 5 ಪದಗಳು, ಸರಳವಾದಂತಹ 5 ಪದಗಳಿರುತ್ತೆ. 5 ಪದಗಳ ಉತ್ತರವನ್ನ ಬರೀರಿ. ಬರೆದ ನಂತರ ಫೋಟೋನ ತೆಗೆದು ಅದನ್ನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ ನ ಮೊದಲನೇ ಪದ ನಿಮ್ಗೆ ನಾನು ಕೊಡ್ತಾ ಇರೋದು ಗಾಳಿ. ಗಾಳಿ. ಎರಡನೆಯ ಪದ ಮೋಡ. ಮೋಡ. ಮೊದಲನೇ ಪದ ಗಾಳಿ, ಎರಡನೆಯ ಪದ ಮೋಡ, ಮೂರನೆಯ ಪದ ಮಳೆ. ಮೂರನೆಯ ಪದ ಮಳೆ. ನಾಲ್ಕನೆಯ ಪದ ಹಿಮ. ನಾಲ್ಕನೆಯ ಪದ ಹಿಮ. ಐದನೇ ಪದ ನದಿ. ಯಾವ್ದ್ಯಾವ್ದು? ಗಾಳಿ, ಮೋಡ, ಮಳೆ, ಹಿಮ, ನದಿ. ಇನ್ನೊಮ್ಮೆ ಹೇಳ್ತೀನಿ. ಗಾಳಿ, ಮೋಡ, ಮಳೆ, ಹಿಮ, ನದಿ. ನೋಟ್ ಮಾಡ್ಕೊಂಡ್ರಾ? ಗಾಳಿ, ಮೋಡ, ಮಳೆ, ಹಿಮ, ನದಿ. ಇದಿಷ್ಟು ಇವತ್ತಿನ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಡಿಕ್ಟೇಷನ್ ಪದಗಳು. ಓಕೆ ಓಕೆ, ಒನ್ ಲಾಸ್ಟ್ ಟೈಮ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಗಾಳಿ, ಮೋಡ, ಮಳೆ, ಹಿಮ, ನದಿ. ಓಕೆ. ಸೊ ಈಗ ಹೇಳ್ತಾ, ವನ ಮಹೋತ್ಸವದ ಬಗ್ಗೆ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ವನ ಮಹೋತ್ಸವ ಅಂತ ಹೇಳಿದ್ರೆ ಏನಿರಬಹುದು, ಕಲ್ತ್ಕೊಂಡ್ ಬನ್ನಿ ಅಂತ ಹೇಳಿದ್ದೆ. ಸೊ ಯಾವಾಗ ಈ ಟಾಪಿಕ್ ನಾವು ಡಿಸ್ಕಸ್ ಮಾಡಿದ್ದು? ವನ ಮಹೋತ್ಸವವನ್ನ ನಾವ್ ಯಾವ ಟೈಮಲ್ಲಿ ಡಿಸ್ಕಸ್ ಮಾಡ್ತೀವಿ? ಅರಣ್ಯಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಅಲ್ವಾ? ಸೊ ಅರಣ್ಯಗಳ ಬಗ್ಗೆ, ಅರಣ್ಯಗಳಲ್ಲಿ ಪ್ರಾಣಿಗಳು, ಪಕ್ಷಿಗಳು ಇವೆಲ್ಲವೂ ಕೂಡ ನಾವು ಕಾಣ್ತಾ ಹೋಗ್ಬಹುದು.
ಸೊ ಅದೇ ರೀತಿ ಅರಣ್ಯಗಳಿಂದ ನಾವು ಪಡೆದುಕೊಳ್ಳುವಂತಹ ವಸ್ತುಗಳ ಬಗ್ಗೆ ಹೇಳಿ ಅಂತ ಹೇಳಿದಾಗ ಹೂವು, ಹಣ್ಣು, ಕಾಯಿ, ಎಲೆ, ಅಡಿಕೆ, ಮರ, ತೊಗಟೆ, ಬೇರುಗಳು, ಔಷಧೀಯ ಸಸ್ಯಗಳು, ಪ್ರಾಣಿಗಳು, ಪ್ರಾಣಿಯ ಚರ್ಮಗಳು, ಚರ್ಮದಿಂದ ಹಲವಾರು ಉತ್ಪನ್ನಗಳನ್ನ ತಯಾರಿಸ್ತಾರೆ, ಹೌದಲ್ವಾ? ಸೊ ಇವೆಲ್ಲವೂ ಕೂಡ ನಮ್ಗೆ ಕಾಡಿನಿಂದ ಸಿಗುವಂತಹದ್ದು. ಅದೇ ರೀತಿ ಪಕ್ಷಿಗಳು ಮತ್ತು ಕೀಟಗಳು ಸೇರಿದಂತೆ ಅನೇಕ ಕಾಡು ಪ್ರಾಣಿಗಳಿಗೆ ಅರಣ್ಯಗಳು ನೈಸರ್ಗಿಕ ಆವಾಸ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನೈಸರ್ಗಿಕ ಆವಾಸ ಅಂತ ಹೇಳಿದ್ರೆ ಏನು? ನ್ಯಾಚುರಲ್ ಹ್ಯಾಬಿಟೇಟ್ ಅಂತ ಕರಿತೀವಿ. ಅಂದ್ರೆ ಅವುಗಳು ವಾಸಿಸುವಂತಹ ಸ್ಥಳ. ಸೊ ಅಲ್ಲಿ ಆ ಅರಣ್ಯಗಳಲ್ಲಿ ಈ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ, ಕೀಟಗಳಿಗೆ ಆಹಾರ ಮತ್ತೆ ಆಶ್ರಯವದ್ದು ಸಿಗುತ್ತೆ. ನಿಸರ್ಗದಲ್ಲಿ ಇರುವಂತಹ ಪ್ರತಿಯೊಂದು ಜೀವಿ ಕೂಡ ಬದುಕಲು ಇತರ ಜೀವಿಗಳ ಮೇಲೆ ಅವಲಂಬಿತವಾಗಿರುತ್ತೆ. ಇದನ್ನ ನಾವ್ ಇಂಗ್ಲಿಷ್ ನಲ್ಲಿ ನೋಟ್ ಮಾಡ್ಕೊಳ್ಳಿ ಬೇಕಿದ್ರೆ. ಇಂಟರ್ ಡಿಪೆಂಡೆನ್ಸಿ ಅಂತ ಕರಿತೀವಿ. ಏನ್ ಮೇಡಮ್ ಇಂಟರ್ ಡಿಪೆಂಡೆನ್ಸಿ? ಇದನ್ನ ಇನ್ನೊಂದ್ ಸ್ವಲ್ಪ ಸೂಕ್ತವಾಗಿ ನಮ್ಗೆ ಹೇಳ್ಬಹುದಲ್ಲ ಅಂತ ಕೇಳೋದಾದ್ರೆ ಏನಾಗುತ್ತೆ, ಈಗ ಉದಾಹರಣೆಗೆ ಕಪ್ಪೆ ಒಂದನ್ನ, ಅಥವಾ ಇಲ್ಲಿಂದ ಶುರು ಮಾಡೋ, ಒಂದು ಹುಳು, ಒಂದು ಕೀಟ ಅಥವಾ ಹುಳು ಇರುತ್ತೆ. ಆ ಹುಳುವನ್ನ ಕಪ್ಪೆ ತಿನ್ನುತ್ತೆ. ಕಪ್ಪೆನ ಏನ್ ತಿನ್ನುತ್ತೆ? ಹಾವು. ಹಾವನ್ನ ಏನ್ ತಿನ್ನುತ್ತೆ? ಹದ್ದು. ಹದ್ದನ್ನ ಯಾರು ತಿಂತಾರೆ? ಮಾನವರು, ಅಲ್ವಾ? ಸೊ ಮಾನವ, ಮಾನವನ ಯಾರು ತಿಂತಾರೆ? ಸಿಂಹ ಅಥವಾ ಹುಲಿ ಅಥವಾ ಚಿರತೆ, ಇಂಥ ಪ್ರಾಣಿಗಳು. ಈ ಸಿಂಹ ಸತ್ತು ಬಿದ್ದಾಗ ಅದನ್ನ ಯಾಕೆ ತಿನ್ನುತ್ತೆ? ಹುಳು. ಇದನ್ನ ನಾವು ಒಂದು ಸೈಕಲ್, ಒಂದು ಚಕ್ರ ಅಂತ ಕರಿತೀವಿ. ಸೊ ಆದ್ರಿಂದ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಕೀಟಗಳು ಕೂಡ ಒಂದಕ್ಕೊಂದು ಅವಲಂಬಿತವಾಗಿ ಇರುತ್ತೆ. ಇಂಟರ್ ಡಿಪೆಂಡೆನ್ಸಿ ಅನ್ನೋದು ಇರುತ್ತೆ. ವೈವಿಧ್ಯಮಯ ಜೀವಿಗಳು ಇರೋದ್ರಿಂದ ಪ್ರತಿ ಜೀವಿಗೂ ಆಹಾರ ಬದುಕುತ್ತೆ. ಆದಾಗ್ಯೂ ಬೃಹತ್ ಪ್ರಮಾಣದಲ್ಲಿ ಮರಗಳನ್ನ ಕಡಿಯುವ ಮಾನವ ಚಟುವಟಿಕೆಗಳಿಂದ ಕಳೆದ ಕೆಲವು ವರ್ಷಗಳಿಂದ ಅರಣ್ಯ ಪ್ರದೇಶಗಳು ನಿರಂತರವಾಗಿ ಕಡಿಮೆ ಆಗ್ತಾ ಇದೆ. ಸೊ ಕನ್ಸ್ಯೂಮರಿಸಂ ಯುಗ ಅಂತ ಕರಿತೀವಿ. ಅಂದ್ರೆ ಕೊಳ್ಳುಬಾಕುತನ, ಎಲ್ಲಾನು ತನಗೆ ಬೇಕು ಅನ್ನುವಂತಹ ಸ್ವಾರ್ಥ, ಎಷ್ಟಿದ್ರು ಇನ್ನೂ ಬೇಕು ಅನ್ನುವಂತಹ ಸ್ವಾರ್ಥ. ಇದರಿಂದ ಏನಾಗ್ತಾ ಇದೆ? ಪ್ರಕೃತಿಯಲ್ಲಿ ಸಮತೋಲನ ಅನ್ನೋದು ಕಳ್ಕೊಂತಾ ಇದೆ. ಹೊಸ ಅರಣ್ಯಗಳನ್ನ ಬೆಳೆಸ್ಬೇಕು ಅಥವಾ ನಾಶವಾಗಿರುವಂತಹ ಅರಣ್ಯವನ್ನ ಪುನರುಜ್ಜೀವನಗೊಳಿಸ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಾವು? ಹೆಚ್ಚು ಹೆಚ್ಚು ಮರಗಳನ್ನ, ಗಿಡಗಳನ್ನ ನೆಡ್ತಾ ಹೋಗ್ಬೇಕಲ್ವಾ? ಆ ಒಂದು ಮರ ಗಿಡಗಳನ್ನ ನೆಡಕ್ಕೆ ಇರುವಂತಹ ಪ್ರತ್ಯೇಕವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ವನ. ವನ ಅಂತ ಹೇಳಿದ್ರೆ ಕಾಡು ಮಹೋತ್ಸವ. ಬರೀ ಉತ್ಸವ ಅಲ್ಲ, ಮಹದಾದಂತಹ ಉತ್ಸವ. ಬನ್ನಿ ಈ ವನ ಮಹೋತ್ಸವದ ಬಗ್ಗೆ ಮತ್ತಷ್ಟು ಸೂಕ್ಷ್ಮವಾಗಿ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಒಂದು ಆಕ್ಟಿವಿಟಿ ಮೂಲಕ. ಎಲ್ಲಾ ಮಕ್ಕಳಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಕಾಣಿಸ್ತಾ ಇದೆಯಾ? ಹೌದಾ? ಬನ್ನಿ ಈಗ ಒಂದು ಆಕ್ಟಿವಿಟಿ ಮಾಡೋಣ. ವನ ಮಹೋತ್ಸವ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಡ್ತಾ ಹೋಗೋಣ. ವನ ಮಹೋತ್ಸವ ಅಂತ ಹೇಳಿದ್ರೆ ಏನು? ಭೂಮಿಯನ್ನ ಉಳಿಸಲು ಜಾಗತಿಕ ತಾಪಮಾನ, ಜಾಗತಿಕ ಗ್ಲೋಬಲ್ ತಾಪಮಾನ, ಟೆಂಪರೇಚರ್, ಈ ಜಾಗತಿಕ ತಾಪಮಾನ ಏನಕ್ಕೆ ಏರಿಕೆ ಆಗ್ತಾ ಹೋಗುತ್ತೆ? ಮರಗಳು, ಗಿಡಗಳು, ಅರಣ್ಯಗಳು ಇಲ್ದೇ ಇದ್ದಾಗ ಸೂರ್ಯನಿಂದ ಬರುವಂತಹ ಶಾಖ ಏನಿರ್ತಲ್ಲ, ಸೊ ಅದನ್ನ ನಮ್ಮ ಭೂಮಿ ಹಿಡಿದಿಟ್ಕೊಳುತ್ತೆ. ಹಿಡಿದಿಟ್ಕೊಂಡ್ಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಸೂರ್ಯ ಇಲ್ದೇ ಇದ್ದಾಗ ನಾವು ಭೂಮಿ ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಚಂದ್ರ ಅಥವಾ ತಂಪಿನ ವಾತಾವರಣದಲ್ಲಿ ನಾವು ಬೆಚ್ಚಗೆ ಇರ್ಬೇಕು ಅಂದ್ರೆ ಆ ಶಾಖಗಳನ್ನೆಲ್ಲ ಹಿಡಿದಿಟ್ಕೊಬೇಕು. ಆದ್ರೆ ಈ ಅರಣ್ಯಗಳೆಲ್ಲ ನಷ್ಟ ಆದ್ಮೇಲೆ ಆ ಶಾಖ ವಿಪರೀತವಾಗಿ ಶೆಕೆ ಆರಂಭ ಆಗುತ್ತೆ. ಅದನ್ನೇ ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನದ ಏರಿಕೆ ಅಂತ ಕರಿತೀವಿ. ಸೊ ಅದನ್ನ ತಗ್ಗಿಸ್ಬೇಕು ಅಂತ ಹೇಳಿದಾಗ ಅರಣ್ಯ ಸಂಪತ್ತನ್ನ ಹೆಚ್ಚಿಸೋದು ಬಹಳ ಮುಖ್ಯ ಆಗತ್ತೆ. ಸೊ ಅದಕ್ಕೋಸ್ಕರನೇ ಈಗ ಹೊಸ ವರ್ಷ ಅಂದ ತಕ್ಷಣ ಒಂದು ಕ್ಯಾಲೆಂಡರ್ ವರ್ಷ ಮುಗೀತು, ಹೊಸದೊಂದು ಕ್ಯಾಲೆಂಡರ್ ವರ್ಷ ಆರಂಭವಾಯ್ತು ಅಂತ ಹೇಗಿರುತ್ತೋ ಅದೇ ರೀತಿ ಅರಣ್ಯ ಸಂಪತ್ತನ್ನ ಹೆಚ್ಚಿಸ್ಬೇಕು ಅಂತ ನಮ್ಗೆ ತಿಳಿ ಹೇಳೋದೆ ಈ ವನ ಮಹೋತ್ಸವ ಅನ್ನುವಂತಹ ಕಾರ್ಯಕ್ರಮ. ಇದನ್ನ ನಾವು ಜುಲೈ ತಿಂಗಳಲ್ಲಿ ಆಚರಿಸ್ತೀವಿ. ಪ್ರತಿ ವರ್ಷ ಮೊದಲನೇ ವಾರ, ಜುಲೈ 1ರಿಂದ 7ನೇ ತಾರೀಕು, ಈ ಒಂದು ವಾರದ ಸಮಯದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನ ನಾವು ಆಚರಿಸ್ತಾ ಹೋಗ್ತೀವಿ. ಸೊ ಏನ್ ಮಾಡ್ತೀವಿ?
ಇದು ಎಲ್ಲಿಂದ ಆರಂಭ ಆಯ್ತು? ಇದು ಆರಂಭ ಆಗಿದ್ದು ಕೆ.ಎಂ. ಮುನ್ಷಿ ಅಂದ್ರೆ ಕನ್ನಯ್ಯ ಲಾಲ್ ಮಾಣಿಕ್ ಲಾಲ್ ಮುನ್ಷಿ ಅನ್ನುವಂತಹ ಈ ಗಣ್ಯ ವ್ಯಕ್ತಿಯಿಂದ. ಇವರು ಆಗಿನ ಕಾಲದ ಅಂದ್ರೆ 1950ರ ಸಮಯದಲ್ಲಿ ಕೃಷಿ ಸಚಿವರಾಗಿದ್ರು. ಕೇಂದ್ರದಲ್ಲಿ ಅಂದ್ರೆ ಸೆಂಟ್ರಲ್ ಅಗ್ರಿಕಲ್ಚರಲ್ ಮಿನಿಸ್ಟರ್, ಕೇಂದ್ರ ಕೃಷಿ ಸಚಿವರಾಗಿದ್ರು ಕನ್ನಯ್ಯ ಲಾಲ್ ಮಾಣಿಕ್ ಲಾಲ್ ಮುನ್ಷಿ. ಅವರು ಈ ಒಂದು ವನ ಮಹೋತ್ಸವದ ಆಂದೋಲವನ್ನ ಪ್ರಾರಂಭಿಸ್ತಾರೆ. ಹಿ ಇಸ್ ದ ಫೌಂಡರ್ ಆಫ್, ಇದನ್ನು ನೋಟ್ ಮಾಡ್ಕೊಬಹುದು. ಕೆ.ಎಂ. ಮುನ್ಷಿ 1950ರಲ್ಲಿ ಈ ಒಂದು ವನ ಮಹೋತ್ಸವವನ್ನ ಜಾರಿಗೆ ತರುವಂತಹ ಗಣ್ಯ ವ್ಯಕ್ತಿ. ಓಕೆ, ಅದಾದ ಮೇಲೆ ಏನಾಗುತ್ತೆ? ಇದು ಒಂದು ಧ್ಯೇಯ ವಾಕ್ಯದೊಂದಿಗೆ, ಒಂದು ಘೋಷಣೆಯೊಂದಿಗೆ ಆರಂಭವಾಗುತ್ತೆ. ಏನು ಘೋಷಣೆ? ಮರವೇ ನೀರು, ನೀರೇ ಅನ್ನ, ಅನ್ನವೇ ಜೀವನ ಅನ್ನುವಂತಹ ಘೋಷಣೆಯೊಂದಿಗೆ, ಸ್ಲೋಗನ್ ಒಂದಿಗೆ ಈ ಒಂದು ವನ ಮಹೋತ್ಸವವು ಆರಂಭವಾಗುತ್ತೆ. ಏನು ಇದು ಘೋಷಣೆ? ಹೇಳಿ ಎಲ್ಲ ಒಟ್ಟಿಗೆ. ಮರವೇ ನೀರು, ನೀರೇ ಅನ್ನ, ಅನ್ನವೇ ಜೀವನ ಅನ್ನುವಂತಹ ಘೋಷಣೆಯೊಂದಿಗೆ ಈ ಒಂದು ವನ ಮಹೋತ್ಸವ ಪ್ರಾರಂಭವಾಗ್ತಾ ಹೋಗುತ್ತೆ. ನಂತರದಲ್ಲಿ ಇದು ಮರಗಳ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸುತ್ತೆ. ಪರಿಸರ ಸಮತೋಲನ ಬ್ಯಾಲೆನ್ಸ್ ಅನ್ನ ಕಾಯ್ದುಕೊಳ್ಳಲು ಮತ್ತು ಮುಂದಿನ ಪೀಳಿಗೆಗೆ, ನೆಕ್ಸ್ಟ್ ಜನರೇಷನ್ಗೆ ಹಸಿರು ಭೂಮಿಯನ್ನ ನೀಡಲು ಉತ್ತೇಜಿಸುತ್ತದೆ. ಇದು ಯಾವುದು? ವನ ಮಹೋತ್ಸವ. ಓಕೆ, ಆದ್ರಿಂದ ಕರ್ನಾಟಕದಲ್ಲಿ ಈ ಒಂದು ಸಂದರ್ಭದಲ್ಲಿ ಅರಣ್ಯ ಇಲಾಖೆಯು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಿದೆ, ಕೋಟ್ಯಾಂತರ ಸಸಿಗಳನ್ನ ನೆಡುವಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೆ. ಸೊ ಇದು ವನ ಮಹೋತ್ಸವದ ವಿಶೇಷತೆಯ ಬಗ್ಗೆ ನಾವು ನಿಮ್ಗೆ ತೋರಿಸಿದಂತಹ ವರ್ಡ್ ವಾಲ್ ಆಕ್ಟಿವಿಟಿ. ನಿಮ್ಮೆಲ್ಲರಿಗೂ ಇದು ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದುವರಿತಾ ಸಾಗೋಣ. ಸೊ ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಭಾರತವು ಅರಣ್ಯವನ್ನ ಗೌರವಿಸುತ್ತೆ. ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ ದೇವರ ಬನದ ಬಗ್ಗೆ ನಾನು ಹೇಳಿದ್ದೆ. ಅರಣ್ಯಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ನಿಸರ್ಗದ ಜೊತೆಗೆ ಹೇಗೆ ಮನುಷ್ಯರು ಕೈ ಜೋಡಿಸಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದೆ ಅಲ್ವಾ? ಈ ಅರಣ್ಯಗಳನ್ನ ಗೌರವಿಸೋದಕ್ಕೋಸ್ಕರ, ರಕ್ಷಿಸೋದಕ್ಕೋಸ್ಕರ ಮತ್ತೆ ಸಂರಕ್ಷಿಸುವ ಸಂಪ್ರದಾಯವನ್ನ ಹೊಂದಿರೋದಕ್ಕೋಸ್ಕರ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಅನ್ನುವಂತಹ ಚಾಪ್ಟರ್ ನಲ್ಲಿ ನೀವು ದೇವರ ಕಾಡುಗಳ ಬಗ್ಗೆ ಕಲ್ತಿದ್ರಿ, ಹೌದಾ? ನೆನ್ಪಿದ್ಯಾ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಟಾಪಿಕ್ ಅಲ್ವಾ? ಈಗ ಮರಗಳನ್ನ ಕಡಿಯುವುದನ್ನ ತಡೆಗಟ್ಟಲು ಮತ್ತು ಅರಣ್ಯಗಳನ್ನ ಉಳಿಸಲು ಸಾಮಾನ್ಯ ಜನರು ಅನೇಕ ಪ್ರಯತ್ನಗಳನ್ನ ಮಾಡಿದ್ರು. ಅದರಲ್ಲಿ ಬಹಳ ಪ್ರಸಿದ್ಧವಾದದ್ದು ಅಂತ ಹೇಳಿದ್ರೆ ಚಿಪ್ಕೋ ಚಳುವಳಿ. ಇಂಗ್ಲಿಷ್ ನಲ್ಲಿ ಇದನ್ನ ಚಿಪ್ಕೋ ಮೂವ್ಮೆಂಟ್ ಅಂತ ಸಹ ಕರಿತೀವಿ. ಏನಿದು ಚಿಪ್ಕೋ ಚಳುವಳಿ? ಚಿಪ್ಕೋ ಚಳುವಳಿಯಲ್ಲಿ ಏನಾಯ್ತು? ಇದು 1970ರ ದಶಕದ ಆರಂಭದಲ್ಲಿ ಉಂಟಾದಂಥದ್ದು. ಉತ್ತರಾಖಂಡ ಅಂತ ಕರಿತೀವಿ, ಈಗ ಅದು ಉತ್ತರ ಪ್ರದೇಶ, UP ಆಗಿದೆ, ಅಥವಾ ಉತ್ತರಾಖಂಡ ಆಗಿತ್ತು ಈ ಹಿಂದೆ. ಅಲ್ಲಿ ಪ್ರಾರಂಭವಾಗುತ್ತೆ. ಅಲ್ಲಿನ ಸ್ಥಳೀಯ ಮಹಿಳೆಯರು ಈ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಮರಗಳನ್ನ ಕಡಿದು ಉರುಳಿಸದಂತೆ ರಕ್ಷಿಸಲು ಅವರು ಮರಗಳನ್ನ ಸುತ್ತುವರೆದು ಅಪ್ಪಿಕೊಂಡಿದ್ರು. ಚಿಪ್ಕೋ ಅಂತ ಹೇಳಿದ್ರೆ ಉತ್ತರಾಖಂಡದ ಭಾಷೆಯಲ್ಲಿ ಅಪ್ಪಿಕೋ, ಹಿಡಿದಿಟ್ಟಿಕೋ ಅನ್ನುವಂಥ ಅರ್ಥ ಬರುತ್ತೆ. ಸೊ ಇದ್ರ ಬಗ್ಗೆ ನಾವು ಮತ್ತಷ್ಟು ಒಂದು ಆಸಕ್ತಿದಾಯಕವಾದಂತಹ ವಿಷಯವನ್ನ ತಿಳ್ಕೊಳ್ಳೋಣ. ನಾನು ನಿಮ್ಗೆ ನೈಜವಾದಂತಹ ಚಿತ್ರವನ್ನೇ ತೋರಿಸ್ತಾ ಇರೋದು, ರಿಯಲ್ ಇಮೇಜ್. ಆಗಿನ ಕಾಲದಲ್ಲಿ ಛಾಯಾಚಿತ್ರದಲ್ಲಿ ಸೆರೆ ಹಿಡಿದಂತಹ ಇಮೇಜ್ಗಳು. ಈ ರೀತಿಯಾಗಿ ಮರದ ಸುತ್ತಲೂ ಹೆಂಗಸರುಗಳು ನಿಂತಿದ್ರು. ಇದು ಚಿಪ್ಕೋ ಮೂವ್ಮೆಂಟಿನ ದೃಶ್ಯ, ಚಿಪ್ಕೋ ಚಳುವಳಿಯ ದೃಶ್ಯ. ಈ ರೀತಿಯಾಗಿ ಮರದ ಸುತ್ತಲೂ ಸಹ ಹೆಣ್ಮಕ್ಳು ಈ ರೀತಿಯಾಗಿ ಮರವನ್ನ ತಬ್ಬಿಟ್ಟು ನಿಂತ್ಕೊಂಡಿದ್ರು. ಕಡಿಯೋ ಹಾಗಿಲ್ಲ ನೀವು ಮರಗಳನ್ನ ಇಲ್ಲಿ ಅನ್ನುವಂತಹ ಮಾತುಗಳನ್ನ ಪುನರ್ವರ್ತಿಸ್ತಿದ್ರು. ಸೊ ಆದ್ರಿಂದ ಗಿಡಗಳು, ಬೇರುಗಳು ಮಣ್ಣನ್ನ ಹಿಡಿದಿಟ್ಕೊಂಡು ನೀರಿನೊಂದಿಗೆ ಕೊಚ್ಚಿಕೊಂಡು ಹೋಗದಂತೆ ತಡೆಯುತ್ತೆ ಈ ಒಂದು ಮರಗಳು. ಆದ್ರಿಂದ ಈ ಮರಗಳನ್ನ ಕಡಿಯಬಾರ್ದು ಅನ್ನುವಂತಹ ಕಾರಣಕ್ಕೆ ಈ ರೀತಿಯಾದಂತಹ ಚಳುವಳಿಗಳು ನಡೀತಾ ಹೋದ್ವು. ಈ ರೀತಿಯಾಗಿ ಮರಗಳನ್ನ ತಬ್ಬಿ ನಿಂತಿದ್ರು ಅಲ್ಲಿರುವಂತಹ ಹೆಣ್ಮಕ್ಳು. ಇನ್ನು
ನಾವು ಮುಂದುವರಿತಾ ಹೋಗೋದಾದ್ರೆ ಕಾಡಿನ ಬಗ್ಗೆ, ಅರಣ್ಯದ ಬಗ್ಗೆ, ಅದರ ಒಂದು ಇಂಪಾರ್ಟೆನ್ಸ್ ಬಗ್ಗೆ ನಾವು ತಿಳ್ಕೊಂತಾ ಹೋಗ್ತಾ ಇದ್ವಿ. ಈಗ ಈ ಮರಗಳಿಂದ ಉದುರುವಂತಹ ಎಲೆಗಳಿರುತ್ತಲ್ಲ, ಅದನ್ನ ನಮ್ ಕಡೆ ನಮ್ಮ ಮಲೆನಾಡ್ ಭಾಗಗಳೆಲ್ಲ ತರ್ಗೆಲೆ ಅಂತ ಕರಿತೀವಿ. ನೀವೇನಂತೀರಿ? ಅದನ್ನ ಕೂಡ ತಿಳಿಸ್ಕೊಡಿ ನಮ್ಗೆ. ಅರ್ಥ ಆಯ್ತಾ? ಭಾಷೆಯ ವೈವಿಧ್ಯತೆಯನ್ನು ಕೂಡ ನಾವು ಕಲ್ತ್ಕೊಂತಾ ಹೋಗೋಣ. ಸೊ ಏನಾಗುತ್ತೆ, ಈ ಮರಗಳಿಂದ ಉದುರುವಂತಹ ಎಲೆಗಳು ಅಲ್ಲೇ ಕೊಳೆತು ಕೊಳೆತು ಅಂದ್ರೆ ಡಿಕಂಪೋಸ್ ಆಗಿ ಪೋಷಕಾಂಶಗಳಿಂದ ಮಣ್ಣನ್ನ ಸಮೃದ್ಧಗೊಳಿಸುತ್ತೆ. ಹೊಸ ಸಸ್ಯಗಳು ಮತ್ತು ಮರಗಳು ಈ ಮಣ್ಣನ್ನ ಬಳಸ್ಕೊಂಡು ಬೆಳೆಯುತ್ತೆ. ನಿಸರ್ಗದಲ್ಲಿ ಕಂಡು ಬರುವಂತಹ ಮರುಬಳಕೆಗೆ ಇದು ಉದಾಹರಣೆಯಾಗಿದೆ. ಸೊ ಇಲ್ಲಿ ನಾವು ಮಣ್ಣುಗಳು, ಬಂಡೆಗಳು ಮತ್ತು ಖನಿಜಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದುವರೆಗೂ ಅರಣ್ಯಗಳ ಬಗ್ಗೆ ತಿಳ್ಕೊಂತಾ ಹೋದ್ವಿ. ಈಗ ಮಣ್ಣುಗಳು, ಬಂಡೆಗಳು, ಖನಿಜಗಳ ಬಗ್ಗೆ ತಿಳ್ಕೊಂತಾ ಹೋಗೋಣ. ಮಣ್ಣುಗಳು, ಸಾಯಿಲ್, ಇದನ್ನ ನೋಟ್ ಮಾಡ್ಕೊಬಹುದು ನೀವು. ಸಾಯಿಲ್. ಬಂಡೆಗಳು, ರಾಕ್. ಖನಿಜಗಳು, ಮಿನರಲ್ಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ಸ್ವಲ್ಪ ಅಧ್ಯಯನವನ್ನ ಮಾಡ್ತಾ ಹೋಗೋಣ. ನಾನು ಕಥೆಯ ಮುಖಾಂತರನೇ ನಿಮ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಭೂಮಿ, ಸೂರ್ಯ ಮತ್ತು ಅಜ್ಜಿ. ಯಾರಿವರು ಭೂಮಿ ಮತ್ತೆ ಸೂರ್ಯ? ನಮ್ಮ ಈ ಒಂದು ನಿಸರ್ಗದ ಸಂಪತ್ತು, ಈ ಒಂದು ಕಥೆಯಲ್ಲಿ ಬರುವಂತಹ ಪಾತ್ರಧಾರಿಗಳು ಅಲ್ವಾ? ಸೊ ಇವ್ರು ಏನ್ ಮಾಡ್ತಾರೆ, ಕಾಡಿನಿಂದ ಮನೆಗೆ ಹಿಂದಿರುಗ್ತಾ ಇರ್ತಾರೆ. ಕೆಲವು ತರಕಾರಿ ಗಿಡಗಳನ್ನ ನೆಡಲು ತೋಟದಲ್ಲಿ ಮಣ್ಣನ್ನ ಸಿದ್ಧಪಡಿಸಲು ಭೂಮಿ ಮತ್ತು ಸೂರ್ಯ ಅಜ್ಜಿಗೆ ಸಹಾಯ ಮಾಡ್ತಾರೆ. ಅಜ್ಜಿ ಮಣ್ಣನ್ನ ನಿಧಾನವಾಗಿ ಅಗೆಯಲು ಮತ್ತು ಮಣ್ಣಿನ ಉಂಡೆಗಳನ್ನ ಪುಡಿ ಮಾಡಿ ಸಡಿಲಗೊಳಿಸಲು ಹೇಳ್ತಾರೆ. ಮಣ್ಣಿನ ಕಣಗಳ ನಡುವಿನ ಅಂತರವು ಸಸ್ಯಗಳ ಬೆಳವಣಿಗೆಗೆ ಸಾಕಷ್ಟು ಗಾಳಿಯನ್ನ ಒದಗಿಸೋದ್ರಿಂದ ಬೇರುಗಳು ಸುಲಭವಾಗಿ ಬೆಳೆಯಲು ಅನುವು ಮಾಡಿಕೊಡುತ್ತೆ ಅನ್ನೋದನ್ನ ಈಗಾಗ್ಲೇ ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ ಅನ್ನುವಂತಹ ಅಧ್ಯಾಯದಲ್ಲಿ ಓದಿದ್ರ? ನೆನ್ಪಿದ್ಯಾ? ಈ ಒಂದು ಸೂರ್ಯನ ಬೆಳಕು ತಲೆ ಕೆಳಗಾಗಿ ಬಂದ್ರೆ ಯಾವ ಕಡೆಯಿಂದ ಗಿಡ ಬೆಳೀತಾ ಹೋಗುತ್ತೆ, ಯಾವ ಕಡೆ ಸೂರ್ಯನ ಬೆಳಕು ಬರುತ್ತೋ ಆ ಕಡೆ. ನೆನ್ಪಿದ್ಯಲ್ಲ ಈ ಪಾಠ ಚಟುವಟಿಕೆ ನಿಮ್ಗೆಲ್ಲರಿಗೂ? ಓಕೆ. ಮಣ್ಣಿನಲ್ಲಿ ಇರುವಂತಹ ಸಣ್ಣ ಕಲ್ಲಿನ ಚೂರುಗಳು, ಸಸ್ಯಗಳ ಬೇರುಗಳು ಮತ್ತು ಕೆಲವು ಎರೆಹುಳುಗಳು ಅರ್ತ್ ವಾರ್ಮ್ ಅಂತ ಕರಿತೀವಿ ನಾವ್ ಅದನ್ನ. ಅರ್ಥ ಆಯ್ತಾ? ಸೊ ಅವುಗಳೆಲ್ಲ ಏನ್ ಮಾಡ್ತಾ ಹೋಗುತ್ತೆ? ಅರ್ತ್ ಬಾಂಬ್. ಇದನ್ನ ರೈತನ ಮಿತ್ರ ಅಂತ ಸಹ ಕರಿತೀವಿ. ಏನ್ ಮಾಡುತ್ತೆ ಈ ಎರೆಹುಳುಗಳು? ಅದು ಒಂದು ನೈಸರ್ಗಿಕ ಮಧ್ಯವರ್ತಿ ರೀತಿ ಅದು ಕೆಲಸ ಮಾಡುತ್ತೆ. ಸೊ ಮಣ್ಣನ್ನ ಸಡಿಲಗೊಳಿಸ್ಲಿಕ್ಕೆ, ತಿರುವಿ ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಆದ್ರಿಂದ ಅದನ್ನ ನಾವು ರೈತನ ಮಿತ್ರ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಭೂಮಿ ಮತ್ತು ಸೂರ್ಯ ಅಜ್ಜಿಗೆ ಸಹಾಯ ಮಾಡ್ತಿರುವಂತಹ ಕೆಲವೊಂದು ಚಟುವಟಿಕೆ ಸಹ ನಿಮ್ಗೆ ಕೊಟ್ಟಿದ್ದಾರೆ. ಮಣ್ಣಿನ ಒಂದು ಮಾದರಿಯನ್ನ ಸಂಗ್ರಹಿಸ್ಬೇಕು ನೀವು ಅಂತ ಅನ್ಬಿಟ್ಟು ನಾನು ಅದನ್ನೇ ನಿಮ್ಗೆ ಈಗ ಆಲ್ರೆಡಿ ತೋರ್ಸಕ್ಕೆ ಬಂದದ್ದು. ಸೊ ನಮ್ಮ ಕರ್ನಾಟಕದಲ್ಲಿ ವಿವಿಧ ರೀತಿಯಾದಂತಹ ಮಣ್ಣುಗಳನ್ನ ನಾವು ಕಾಣ್ಲಿಕ್ಕೆ ಸಿಗುತ್ತೆ. ಮಣ್ಣುಗಳನ್ನ ಕಾಣ್ತಾ ಹೋಗಬಹುದು. ಸೊ ಕೆಲವೊಂದಿಷ್ಟು ಮಣ್ಣುಗಳ ಹೆಸರನ್ನ ಹೇಳೋದಾದ್ರೆ, ವೆರಿ ಗುಡ್. ಕಪ್ಪು ಮಣ್ಣು, ಬ್ಲಾಕ್ ಸಾಯಿಲ್ ಅಂತೀವಿ. ರೆಡ್ ಸಾಯಿಲ್ ಅಥವಾ ಕೆಂಪು ಮಣ್ಣು, ಜಂಬು ಮಣ್ಣು, ಲ್ಯಾಟರೈಟ್ ಸಾಯಿಲ್ ಅಂತ ಹೇಳ್ತೀವಿ. ಮತ್ತೆ ಮೆಕ್ಕಲು ಮಣ್ಣು. ಈ ಕಪ್ಪು ಮಣ್ಣು ಬಂದ್ಬಿಟ್ಟು ನೀರನ್ನ ಹಿಡಿದಿಟ್ಕೊಳ್ಲಿತ್ತೆ. ಮತ್ತೆ ಈ ಒಂದು ಕಾಟನ್ ಅಂದ್ರೆ ಹತ್ತಿ ಆಮೇಲೆ ಈ ಕಬ್ಬನ್ನ ಬೆಳೆಯೋದಕ್ಕೆ ಈ ಕಪ್ಪು ಮಣ್ಣು ಬಹಳ ಸೂಕ್ತ. ರೆಗ್ಯುಲರ್ ಸಾಯಿಲ್. ಕೆಂಪು ಮಣ್ಣಲ್ಲಿ ಹೈ ಐರನ್ ಕಂಟೆಂಟ್ ಇರುತ್ತೆ. ಇದರಲ್ಲಿ ಕಬ್ಬಿಣದ ಅಂಶ ಹೆಚ್ಚಿರುತ್ತೆ. ಈ ಒಂದು ಮತ್ತೆ ದಕ್ಷಿಣ ಪೂರ್ವ ಆ ಭಾಗದಲ್ಲಿ ಹೆಚ್ಚನ್ನ ಈ ಮಣ್ಣನ್ನ ಕಾಣ್ತಾ ಹೋಗಬಹುದು. ಮತ್ತೆ ತುಂಬಾ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಜಂಬು ಮಣ್ಣು ಅಂತ, ಈ ಕಾಫಿ, ರಬ್ಬರ್ ಬೆಳೆಗಳಿಗೆಲ್ಲ ಈ ಕೊಡಗು, ಮಡಿಕೇರಿ, ಆನಂತರ ಚಿಕ್ಕಮಗಳೂರು ಇಂಥ ಜಾಗದಲ್ಲೆಲ್ಲ ನಾವು ಕಾಣಬಹುದು. ಅದೇ ರೀತಿ ಫಲವತ್ತಾದಂತಹ ಮಣ್ಣನ್ನ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಇದು ನದಿಯ ದಡದಲ್ಲಿ ಕಾಣಬಹುದು. ಅಲುವಿಯಲ್ ಸಾಯಿಲ್ ಅಥವಾ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಅದೇ ರೀತಿ ಮರಳು ಮಣ್ಣನ್ನ ಕೂಡ ನಾವು ಕಾಣಬಹುದು. ಪರ್ವತದ ಮಣ್ಣು, ಅಲ್ಲಿ ಹೆಚ್ಚಾಗಿ ಅಸಿಡಿಕ್ ಸಾಯಿಲ್ ಫೌಂಡ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಆಮ್ಲ ಇರುವಂತಹ ಮಣ್ಣು.
ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ನಾವು ಕೆಂಪು ಮಣ್ಣು, ಜಂಬು ಮಣ್ಣು, ಕಪ್ಪು ಮಣ್ಣು ಮತ್ತು ಕರಾವಳಿ ಮೆಕ್ಕಲು ಮಣ್ಣು ಇವುಗಳನ್ನ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಅದರ ಒಂದು ಚಿತ್ರಗಳನ್ನ ನಾನು ನಿಮ್ಗೆ ಇಲ್ಲಿ ಹಾಕ್ತಾ ಹೋಗಿದ್ದೀನಿ. ಓಕೆ, ಕಾಣ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಮಣ್ಣಿನ ಮಾದರಿಯನ್ನ ನೀವು ಕೂಡ ಸಂಗ್ರಹಿಸಿ ನೋಡಬಹುದು. ಹೇಗೆ ಈ ಮರಳು, ಕೀಟಗಳು ಮತ್ತು ಹುಳುಗಳಂತಹ ಅನೇಕ ವಸ್ತುಗಳನ್ನ ಮಣ್ಣು ಒಳಗೊಂಡಿದೆ, ಅದರಲ್ಲಿ ಬರಿಗಣ್ಣಿಗೆ ನೋಡಲು ಸಾಧ್ಯವಾಗದಂತಹ ಅನೇಕ ಸಣ್ಣ ಜೀವಿಗಳು ಅಥವಾ ಸೂಕ್ಷ್ಮ ಜೀವಿಗಳು ಅಂತ ಅನ್ಬಹುದು. ಮೈಕ್ರೋಸ್ಕೋಪ್ಗಳಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಿಗುವಂತಹ ಜೀವಿಗಳನ್ನ ನೋಡಬಹುದು. ವಿಘಟನೆ ಮತ್ತು ಕೊಳುವಿಕೆಯಿಂದಾಗಿ ಪ್ರಾಣಿ ಮತ್ತು ಸಸ್ಯಗಳು ಸಹ ಮಣ್ಣಿನ ಭಾಗವಾಗುತ್ತೆ. ವಿಭಿನ್ನ ಸ್ಥಳಗಳಿಂದ ಸಂಗ್ರಹಿಸಲಾದ ಮಣ್ಣಿನ ಮಾದರಿಗಳು ವಿಭಿನ್ನ ಬಣ್ಣಗಳನ್ನ ಹೊಂದಿರಬಹುದು, ಯಾಕಂದ್ರೆ ಅವು ವಿಭಿನ್ನ ವಸ್ತುಗಳು ತಮ್ಮ ಘಟಕಗಳಾಗಿ ಹೊಂದಿರುತ್ತೆ. ಆ ಕಾರಣಕ್ಕೋಸ್ಕರ ಮಣ್ಣಿನ ಬಣ್ಣಗಳು ಬಹಳ ವಿಭಿನ್ನವಾಗಿ ಇರುತ್ತೆ. ಇನ್ನು ಮಣ್ಣು ಹೇಗೆ ರೂಪುಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಆಶ್ಚರ್ಯ ಇರಬಹುದು. ಈ ಮಣ್ಣುಗಳು ಸಾವಿರಾರು ವರ್ಷಗಳ ಅವಧಿಯಲ್ಲಿ ಈ ಒಂದು ಬಂಡೆಗಳ ವಿಘಟನೆ ಹೊಂದಿ ಮಣ್ಣು ಉಂಟಾಗುತ್ತೆ. ವಿಭಿನ್ನ ರೀತಿಯ ಮಣ್ಣುಗಳಿಗೆ ಕೆಲವು ಮಣ್ಣು ನಿರ್ದಿಷ್ಟ ಸಸ್ಯಗಳನ್ನ ಬೆಳೆಸಲು ಉತ್ತಮವಾಗಿದ್ರೆ, ಇನ್ನು ಕೆಲವು ರೀತಿಯ ಮಣ್ಣು ಕಟ್ಟಡಗಳನ್ನ ನಿರ್ಮಿಸಲು, ಇಟ್ಟಿಗೆ ಮಾಡಲು ಉತ್ತಮವಾಗಿ ಇರುತ್ತೆ. ಕಾಡಿನಲ್ಲಿ ವಿವಿಧ ಬಗೆಯ ಮಣ್ಣುಗಳಿದ್ದು, ಮಣ್ಣು ಅಮೂಲ್ಯ ಸಂಪತ್ತಾಗಿದ್ದು ಜೀವ ವೈವಿಧ್ಯತೆಯನ್ನ ಅದು ಪೋಷಿಸ್ತಾ ಬರುತ್ತೆ. ಸೊ ಇದು ಮಣ್ಣಿನ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾದಂತಹ ಕೆಲವೊಂದಿಷ್ಟು ಮಾಹಿತಿಗಳಾಗಿದ್ವು. ಇನ್ನು ಈ ಮಣ್ಣು ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದ್ರೆ, ನಾವು ವಾಸಿಸುವಂತಹ ಪ್ರದೇಶದ ಸುತ್ತಲೂ ಕೂಡ ಬಂಡೆಗಳನ್ನ ನೀವು ನೋಡಿರಬಹುದು ಅಲ್ವಾ? ಟೆರೆಸ್ ಮೇಲ್ ಹತ್ತಿ ನೋಡಿದಾಗ ಬಂಡೆಗಳಂತನ್ನ ಕಾಣಬಹುದು. ಮನೆಗಳು, ಕಟ್ಟಡಗಳು, ದೇವಾಲಯಗಳು, ರಸ್ತೆಗಳು, ಅಣೆಕಟ್ಟು ಅಂದ್ರೆ ಡ್ಯಾಮ್ ಮತ್ತು ಮೇಜಿನ ಮೇಲ್ಭಾಗಗಳು ಇತ್ಯಾದಿಗಳು ನಿರ್ಮಾಣದಲ್ಲಿ ಬಂಡೆಗಳನ್ನ ಬಳಸಲಾಗುತ್ತೆ. ರಾಕ್ಸ್ ಗಳನ್ನ ಬಳಸ್ತೀವಿ. ಈ ಬಳಪದ ಕಲ್ಲುಗಳನ್ನ ಮನೆಯ ಮೇಲ್ಚಾವಣಿಗೆ ಬಳಸ್ತೀವಿ ಮತ್ತು ಮುರ ಕಲ್ಲುಗಳನ್ನ ಕಟ್ಟಡ ಸಾಮಗ್ರಿಯಾದಂತಹ ಜಂಬಿಟ್ಟಿಗೆ ನಾವು ಅದನ್ನ ತಯಾರಿಸಲು ಬಳಸ್ತಾ ಹೋಗ್ತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿದಾಗ ಆ ಇಮೇಜಸ್ ಕಾಣಿಸಬಹುದು ನಿಮ್ಗೆ. ಸೊ ಏನೇನ್ ಇಮೇಜಸ್ ಕಾಣಿಸ್ತಾ ಇದೆ ಇಲ್ಲಿ ನೀವು ನೋಡಿರಬಹುದು. ಸೊ ಈ ತರವಾದಂತಹ ಚಾವಣಿಗೆ ಬಳಸುವ ಬಳಪದ ಕಲ್ಲುಗಳು ಈ ರೀತಿಯಾಗಿರುತ್ತೆ. ಮತ್ತೆ ಮುರಕಲ್ಲುಗಳು ಜಂಬಿ ಗಟ್ಟಿಯಾಗಿ ಬಳಸಿರ್ತಾರೆ. ಮನೆ ಕಟ್ಬೇಕಾದ್ರೆ ಅದನ್ನ ಬಳಸ್ತಾ ಇರ್ತೀವಿ. ಅದೇ ತರ ಕೈಗೊಡಲಿ ಮತ್ತು ಬಾಣದ ತುದಿಗಳಂತಹ ಸಲಕರಣೆಗಳನ್ನ ಕೂಡ ತಯಾರಿಸಲು ಮಾನವರು ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಕೂಡ ಬಂಡೆ ಕಲ್ಲುಗಳನ್ನ ಬಳಸ್ತಾ ಇದ್ದಾರೆ. ಸೊ ಮಣ್ಣಿನ ಫಲವತ್ತತೆ ಮುಖ್ಯನೋ ಅದೇ ರೀತಿ ಬಂಡೆ ಕಲ್ಲುಗಳು, ಕೈಗೊಡ್ಲಿಗಳು, ಕಲ್ಲಿನಿಂದ ಬಾಣದಂತಹ ಬಾಣದ ತುದಿಗಳು, ಅಮೃತ ಶಿಲೆ ಗಣಿಗಾರಿಕೆ ಇವೆಲ್ಲವನ್ನ ನಾವು ಕಾಣಬಹುದು. ಯಾವ ರೀತಿಯಾಗಿ ನಾವು ರಾಕ್ಸ್ ಅಥವಾ ಬಂಡೆಗಳನ್ನ ಉಪಯೋಗಿಸ್ತಾ ಇದ್ದೀವಿ ಅನ್ನೋದು ನಮ್ಗೆ ಈ ಮೂಲಕ ತಿಳಿತಾ ಬರುತ್ತೆ. ಸೊ ಅದೇ ರೀತಿ ಮಕ್ಕಳಿಗೆ ಈ ಒಂದು ಕೃಷಿ ಉತ್ಪನ್ನಗಳನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನ ತೋರ್ಸೋದಾದ್ರೆ ನೋಡಿ, ಈ ರೀತಿಯಾಗಿರುತ್ತೆ. ಮಣ್ಣನ್ನ ಹದಗೊಳಿಸ್ಲಿಕ್ಕೆ ನೇಗಿಲನ್ನ ನಾವು ಬಳಸ್ತೀವಿ. ಅದ್ ಗಂಟು ತರ ಇರುತ್ತಲ್ಲ, ಅದನ್ನೆಲ್ಲ ಹದಗೊಳಿಸ್ಲಿಕ್ಕೆ ಸಂಕೆ, ಕುಂಟೆ, ನೇಗಿಲು, ನೊಗ, ಕುಡುಗೋಲು, ಪಿಕಾಸಿ ಇವುಗಳನ್ನೆಲ್ಲ ಬಳಸ್ತಾ ನಾವ್ ಹೋಗ್ತೀವಿ. ಇದ್ರ ಬಗ್ಗೆ ಹೆಚ್ಚೇನ್ ತಲೆ ಕೆಡ್ಸ್ಕೊಬೇಡಿ. ನೀವ್ 8ನೇ ಕ್ಲಾಸ್ಗೆ ಬಂದಾಗ ಸಂಪೂರ್ಣವಾಗಿ ಈ ಪಾಠಗಳ ಬಗ್ಗೆ ಕಲೀಲಿಕ್ಕೆ ನಿಮ್ಗೆ ಬಹಳಷ್ಟು ವಿಷಯಗಳು ಸಿಗ್ತಾ ಹೋಗುತ್ತೆ. ಕ್ಲಿಯರ್ ವಿತ್ ದಿಸ್? ನೆಕ್ಸ್ಟ್ ಅದೇ ತರ ಇವೆಲ್ಲ ಮಣ್ಣಿನ ಹೆಂಟೆಗಳೇನಿರ್ತಲ್ಲ, ಗಡ್ಡೆ ತರ ಮಣ್ಣಿರ್ತಲ್ಲ, ಅದನ್ನೆಲ್ಲ ಪುಡಿ ಮಾಡ್ಲಿಕ್ಕೆ ನಾವು ಬಳಸ್ತಾ ಹೋಗ್ತೀವಿ. ಲೆವೆಲರ್ ಅಂತ ಕರಿತಾ ಹೋಗ್ತೀವಿ. ಸೊ ಒಂದು ಪಿಕಾಸೆ ಬಂದಾಗ ಅದು ಈ ರೀತಿಯಾಗಿ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಈ ರೀತಿಯಾಗಿ ಅದನ್ನ ನಾವು ಬಳಸ್ತಾ ಹೋಗ್ತೀವಿ. ಹಳ್ಳಿ ಪ್ರದೇಶಗಳಿಗೆ ಹೋಗಿದ್ರೆ ನೋಡಿರ್ಬಹುದು, ಈ ರೀತಿಯಾಗಿ ಟ್ರ್ಯಾಕ್ಟರ್ ಮೂಲಕ ಎಳ್ಕೊಂಡು ಹೋಗುವಂತಹ ಪದ್ಧತಿಗಳು ಕೂಡ ಇರುತ್ತೆ. ನೋಡಿ, ಒಂದು ಕೋಲಿಗೆ ಈ ರೀತಿಯಾದಂತಹ ಕುಡುಗೋಲನ್ನ ಸಿಕ್ಕಿಸ್ಕೊಂಡು ಅದನ್ನ ಟೈಟ್ ಮಾಡಿ ಅದನ್ನ ಬಳಸ್ತಾರೆ. ಈ ಒಂದು ಸೌದೆ ಒಲೆಯನ್ನ ಕಡಿಲಿಕ್ಕೆ, ಕಡ್ಡಿಗಳನ್ನ ಮುರಿಲಿಕ್ಕೆ ಈ ರೀತಿಯಾಗಿ ಬಳಸ್ತಾ ಹೋಗ್ತಾರೆ. ಕಾಣಿಸ್ತಾ ಇದೆಯಾ? ಹಾಗೆ ಇದಿಷ್ಟು ಮಣ್ಣಿನ ಬಗ್ಗೆ ಮತ್ತೆ ಬಂಡೆ ಕಲ್ಲಿನ ಬಗ್ಗೆ. ಆದ್ರೆ
ಖನಿಜಗಳ ಬಗ್ಗೆ ಕೂಡ ನಾವು ಅರ್ಥೈಸ್ಕೊಂತಾ ಹೋಗ್ಬೇಕು. ವಿಮಾನಗಳು, ಕಾರುಗಳು, ಆಭರಣಗಳು, ಸೌಂದರ್ಯ ವರ್ಧಕ ವಸ್ತುಗಳು ಹಾಗೂ ವಿದ್ಯುತ್ ಮತ್ತು ವಿದ್ಯುನ್ಮಾನ ಉಪಕರಣಗಳು, ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಅಂತ ಕರಿತೀವಲ್ಲ, ಅವುಗಳ ತಯಾರಿಕೆಯಲ್ಲಿ ನಾವು ಬಳಸೋದು ಯಾವ್ದು? ಮಣ್ಣನ್ನ ಇಲ್ಲ, ಬಂಡೆಕಲ್ಗಳನ್ನ ಇಲ್ಲ, ಮತ್ತೆ ಖನಿಜಗಳನ್ನ, ಮಿನರಲ್ಸ್. ಉದಾಹರಣೆಗೆ ನಾವು ಬಳಸುವಂತಹ ತಳಮಟ್ಟದ ಮೊಬೈಲ್ ಫೋನ್ ತಯಾರಿಕೆಯಲ್ಲೂ ಕೂಡ ಚಿನ್ನ, ಬೆಳ್ಳಿ, ತಾಮ್ರ, ಕೊಬಾಲ್ಟ್ ಇತ್ಯಾದಿಗಳಂತಹ ಸುಮಾರು 12 ಖನಿಜಗಳನ್ನ ಬಳಸಲಾಗತ್ತೆ. ಅರ್ಥ ಆಯ್ತಾ? ಸೊ ಕೆಲವೊಂದು ವಸ್ತುಗಳು ನಮ್ಗೆ ನೈಸರ್ಗಿಕವಾಗಿ ಸಿಗ್ತಾ ಹೋಗುತ್ತೆ ಖನಿಜಗಳು. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ನೀವು ನೋಡಬಹುದು. ನಮ್ಗೆ ನೈಸರ್ಗಿಕವಾಗಿ ಸಿಗುವಂತಹ ಚಿನ್ನ ಈ ರೀತಿಯಾಗಿರುತ್ತೆ. ನಿಸರ್ಗದಲ್ಲಿ ದೊರೆಯುವಂತಹ ಚಿನ್ನ, ಎಲ್ಲೋ ಮೆಟಲ್ ಅಂತ ಕರಿತೀವಿ. ನೋಡಿ, ಈ ರೀತಿಯಾಗಿರುತ್ತೆ. ಅದೇ ತರ ನಿಸರ್ಗದಲ್ಲಿ ದೊರೆಯುವಂತಹ ಕೆಲವು ಖನಿಜಗಳು, ವೇರಿಯಸ್ ಮಿನರಲ್ಸ್ ದಟ್ ವಿ ಗೆಟ್ ಇನ್ ದ ನೇಚರ್. ಅರ್ಥ ಆಯ್ತಾ? ಇವುಗಳನ್ನೆಲ್ಲ ನೀವು ನೋಡ್ತಾ ಹೋಗಬಹುದು. ಬಂಡೆಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸೋ ಹಾಗೆ, ಬಂಡೆಗಳು ನಿರ್ಮಾಣವಾಗಲು ಸಾವಿರಾರು ವರ್ಷಗಳ ಕಾಲ ಬೇಕಾಗತ್ತೆ. ಇದು ಬರೀ ಸಾವಿರಾರು ವರ್ಷಗಳಲ್ಲ, ಸಾವಿರ ಲಕ್ಷಾಂತರ ವರ್ಷಗಳ ಕಾಲ ಬೇಕು. ಆದ್ರಿಂದ ಅವುಗಳನ್ನ ಸಂರಕ್ಷಿಸೋದು ಮತ್ತು ವಿವೇಚನೆಯಿಂದ ಬಳಸೋದು ಅವಶ್ಯಕ. ಈಗ ಒಂದು ಆಟ ಆಡೋಣ. ನಾನು ನಿಮ್ಗೊಂದು ಆಕ್ಟಿವಿಟಿ ಮಾಡಿ ತೋರಿಸ್ಲಾ? ಈಗ ನಿಮ್ಮ ಕ್ಲಾಸ್ ಅಲ್ಲಿರೋ ಮಕ್ಕಳನ್ನ 3 ಗುಂಪುಗಳಾಗಿ ವಿಂಗಡಿಸೋಣ. ಎ, ಬಿ, ಸಿ. ಎ ಗುಂಪಿನಲ್ಲಿ ಎಷ್ಟು ಜನ ಇರೋಣ? 5 ಜನ ಇರೋಣ. ಓಕೆ. ಬಿ ಗುಂಪಲ್ಲಿ ಎಷ್ಟು ಜನ ಇರೋಣ? 4 ಜನ ಇರೋಣ. ಸಿ ಗುಂಪಲ್ಲಿ ಎಷ್ಟು ಜನ ಇರೋಣ? 3 ಜನ ಇರೋಣ. ಈಗ ನಾನ್ ನಿಮ್ಗೆ ಒಂದು ಪ್ಯಾಕೆಟ್ ತುಂಬಾ ಏನ್ ತಂದಿಡ್ಲಿ ಇಲ್ಲಿ? ಚಕ್ಲಿ, ನಿಪ್ಪಟ್ಟು, ಈ ತರ ತಿಂಡಿಗಳನ್ನ ತಂದಿಟ್ಟಿದೀನಿ. ಎ ಗುಂಪಿನಲ್ಲಿ ಎಷ್ಟು ಜನ ಇದ್ದೀರಾ? 5 ಜನ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಿಂದು ಮಿಕ್ಕದನ್ನ ಬಿ ಗುಂಪು ಕೊಡಿ ಅಂತ ಹೇಳ್ತೀನಿ. ಸೊ ಏನ್ ಮಾಡ್ತೀರಾ? 5 ಜನ ಚೆನ್ನಾಗಿ ತಿಂತೀರಾ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಿಂತೀರಾ. ಆ ನಂತರದಲ್ಲಿ ಅದನ್ನ ಬಿ ಗುಂಪು ಕೊಡ್ತೀರಾ. ಬಿ ಗುಂಪಲ್ಗೆ ಏನ್ ಸಿಗುತ್ತೆ? ಅದೇ ಪೊಟ್ಟಣ, ಆದ್ರೆ ತುಂಬಾ ಇರೋದಿಲ್ಲ, ಸ್ವಲ್ಪ ಇರುತ್ತೆ ಅಲ್ವಾ? ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟೊಂದು ತಿಂದು ಮತ್ತೆ ಸಿ ಗುಂಪು ಕೊಡ್ತೀರಾ. ಸಿ ಗುಂಪಿಗೆ ಬರೋ ಅಷ್ಟ್ರಲ್ಲಿ ಅದ್ರಲ್ಲಿ ಒಂದ್ ಚೂರ್ ಐಟಮ್ಸ್ ಇದ್ರೂ ಇರಬಹುದು, ಇಲ್ದೇನೂ ಹೋಗಬಹುದು ಅಲ್ವಾ? ಸೊ ನಮಗೆ ನೈಸರ್ಗಿಕವಾಗಿ ಸಿಕ್ಕಿರುವಂತಹ ಸಂಪನ್ಮೂಲಗಳು ಅಂದ್ರೆ ರಿಸೋರ್ಸಸ್ ಸಹ ಹಾಗೇನೆ. ಈಗ ಭಗವಂತ ಬಂಗಾರ ಎಲ್ಲ ಯಥೇಚ್ಛವಾಗಿ ತಗೊಳ್ಳಿ ಅಂತ ವಾಪಸ್ ಕಳಿಸ್ತಾ ಇಲ್ಲ. ಅದು ಕೆಲವೊಂದು ಲಿಮಿಟೆಡ್ ಆಗಿರುತ್ತೆ ಅಲ್ವಾ? ನೀವ್ ಹೇಳಿರ್ಬಹುದು ಮನೇಲಿ, ಸುಮ್ನೆ ಕರೆಂಟ್ ಅನ್ನು ವೇಸ್ಟ್ ಮಾಡ್ಬೇಡ, ಲೈಟ್ ಆಫ್ ಮಾಡು, ಬಳಸದೇ ಇದ್ದಾಗ ಲೈಟ್ ಆಫ್ ಮಾಡು ಅಂತ ಹೇಳ್ತೀವಿ. ಗ್ಯಾಸ್ ಅನ್ನ ಆಫ್ ಮಾಡು ಅಂತೀವಿ, ಇಂಜಿನ್ ಅನ್ನ ಆಫ್ ಮಾಡು ಅಂತ ಹೇಳ್ತೀವಿ. ಸುಮ್ನೆ ನಿಸರ್ಗದ ಸಂಪತ್ತನ್ನ ವೇಸ್ಟ್ ಮಾಡ್ಬೇಡಿ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಒಂದು ಆಟ, ಈ ಒಂದು ಚಟುವಟಿಕೆ ನಾನ್ ನಿಮ್ಗೆ ಏನ್ ಕೊಟ್ಟೆ? ಒಂದು ವ್ಯಕ್ತಿಯಿಂದ, ಒಂದು ಗುಂಪಿನಿಂದ ಮತ್ತೊಂದು ಗುಂಪಿಗೆ ಬರಷ್ಟರಲ್ಲಿ ಅದು ಕ್ಷೀಣ ಆಗ್ತಾ ಹೋಗ್ತಾ ಇದೆ, ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅದರಿಂದ ಮತ್ತೊಂದು ಗುಂಪಿಗೆ ಬರಷ್ಟರಲ್ಲಿ ಇನ್ನೂ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಸೊ ಹಾಗೇನೆ ಈ ನೈಸರ್ಗಿಕ ಸಂಪನ್ಮೂಲಗಳೇನಿರ್ತಲ್ಲ, ಸೊ ಅದು ಒಂದು ಗುಂಪಿನಿಂದ ಇನ್ನೊಂದು ಗುಂಪಿಗೆ ಬರೋ ಅಷ್ಟರಲ್ಲಿ ಕ್ಷೀಣವಾಗ್ತಾ ಹೋಗೋದಕ್ಕೆ ನಾವೇನೋ ಒಂದು ಪದವನ್ನ ಬಳಸ್ತಾ ಹೋಗ್ತೀವಿ. ಅದ್ ಯಾವ ಪದವನ್ನ ಬಳಸ್ತಾ ಹೋಗ್ತೀವಿ? ಇದನ್ನೆಲ್ಲ ನಾವು ಕಾಪಾಡ್ಕೊಳೋದು ಎಷ್ಟು ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಕಲ್ಲಿದ್ದಲು ಅಂದ್ರೆ ಏನು? ಪೆಟ್ರೋಲ್ ಅಂದ್ರೆ ಏನು? ಅನಿಲಗಳು ಅಂತ ಹೇಳಿದ್ರೆ ಏನು? ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ನಾವು ನವೀಕರಿಸಬಹುದು, ನವೀಕರಿಸಲು ಆಗದೆ ಇರುವಂತಹ ಸಂಪನ್ಮೂಲಗಳಿರುತ್ತೆ. ಅವುಗಳನ್ನ ನಾವದನ್ನ ಹೇಗ್ ಬಳಸಬಹುದು, ಇವೆಲ್ಲದ್ರ ಬಗ್ಗೆ ನಾವು ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ಇವತ್ತಿನ ಕ್ಲಾಸ್ಗೆ ನಿಮಗೆ ನಾನ್ ಕೊಡ್ತಿರೋಂತ ಹೋಮ್ ವರ್ಕ್, ಸೊ ಈ ಒಂದು ಬರಿದಾಗ್ತಾ ಹೋಗುವಂತ, ಅಂದ್ರೆ ಡಿಮಿನಿಷ್ ಆಗ್ತಾ ಹೋಗುವಂತ, ಕಮ್ಮಿ ಆಗ್ತಾ ಹೋಗುವಂತಹ ನೈಸರ್ಗಿಕ ಸಂಪನ್ಮೂಲಕ್ಕೆ ಏನಂತ ಕರೀತಾರೆ? ಓಕೆ, ಅದ್ರ ಬಗ್ಗೆ ತಿಳ್ಕೊಂತಾ ಬರೋಣ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮೀಟ್ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭ ಸಂಜೆ ಹಾಗೂ ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ.